ನಾನು ಶಿಸ್ತಿನ ಇಲಾಖೆಯಲ್ಲಿ ಇದ್ದೇನೆ, ಕೆಲಸಕ್ಕೆ ಹಾಜರಾಗ್ತೀನಿ. ರಾಜೀನಾಮೆ ಅಂಗೀಕಾರ ಸರ್ಕಾರ ನಿರ್ಧರಿಸುತ್ತೆ. ಧಾರವಾಡದಲ್ಲಿ ಎಎಸ್ಪಿ ಭರಮನಿ ಹೇಳಿಕೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಾಗಿದ್ದೇವೆ. ಶಾಸಕರ ಸಮಸ್ಯೆ ಬಗ್ಗೆ ಸುರ್ಜೇವಾಲಾ ಚರ್ಚಿಸಿದ್ದಾರೆ. ಡಿಕೆಶಿ ಭೇಟಿ ಬಳಿಕ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಬೆಂಗಳೂರಿನಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ನಿರ್ಲಕ್ಷ್ಯ. ಸ್ಟಿಕ್ಕರ್ ಅಳವಡಿಸುವಾಗ ಮಾಲೀಕರ ಮೇಲೆ ಹಲ್ಲೆ ಆರೋಪ. 3 ಸಿಬ್ಬಂದಿ ಅಮಾನತು. ಕಾಲೇಜು ವಿದ್ಯಾರ್ಥಿಗೆ ಬಿಎಂಟಿಸಿ ಬಸ್ ಡಿಕ್ಕಿ. ಶಾಲಾ ಬಸ್ಗಾಗಿ ಓಡಿದ್ದ ವಿದ್ಯಾರ್ಥಿಗೆ ಗಂಭೀರ ಗಾಯ. ಆನೇಕಲ್ನ ಜಿಗಣಿ ಹರಪ್ಪನಹಳ್ಳಿ ಬಳಿ ಘಟನೆ. ಉತ್ತರಾಖಂಡ್ನಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಅಲಕಾನಂದ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆ. ರುದ್ರಪ್ರಯಾಗದಲ್ಲಿ ದೇವಾಲಯಗಳಿಗೆ ಜಲದಿಗ್ಬಂಧನ.